ಬಾಲಿವುಡ್ನ ಹಿರಿಯ ನಟ ಧರ್ಮೇಂದ್ರ ಇನ್ನಿಲ್ಲ. ಮುಂಬೈನಲ್ಲಿ ಕೊನೆ ಉಸಿರೆಳೆದಿದ್ದಾರೆ ಧರ್ಮೇಂದ್ರ. ಹಲವು ದಿನಗಳ ಅನಾರೋಗ್ಯದ ಬಳಿಕ ವಿಧಿವಶರಾಗಿದ್ದಾರೆ. ಧರ್ಮೇಂದ್ರ ಅವರು ಹಲವು ದಿನಗಳಿಂದಲೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಇದೀಗ 89ನೇ ವಯಸ್ಸಿಗೆ ಧರ್ಮೇಂದ್ರ ಅವರು ಇದೀಗ ವಿಧಿವಶರಾಗಿದ್ದಾರೆ. ಬಾಲಿವುಡ್ನ ಶೋಲೆ ಸೇರಿದಂತೆ ಹಲವು ಚಿತ್ರಗಳಲ್ಲಿ ಅಭಿನಯವನ್ನ ಮಾಡಿದಂತಹ ಧರ್ಮೇಂದ್ರ ಅವರು ಇದೀಗ ವಿಧಿವಶರಾಗಿದ್ದಾರೆ. ಬಾಲಿವುಡ್ ಹಿರಿಯ ನಟ ಧರ್ಮೇಂದ್ರ ಇನ್ನಿಲ್ಲ. ಮುಂಬೈನಲ್ಲಿ ಕೊನೆಯುಸಿರೆಳೆದಿದ್ದಾರೆ ಧರ್ಮೇಂದ್ರ. ಹಲವು ದಿನಗಳ ಅನಾರೋಗ್ಯದ ಬಳಿಕ ಈಗ ವಿಧಿವಶರಾಗಿದ್ದಾರೆ. 89ನೇ ವಯಸ್ಸಿಗೆ ಧರ್ಮೇಂದ್ರ ಕೊನೆಯುಸಿರೆಳೆದಿದ್ದಾರೆ. ಬಾಲಿವುಡ್ನ ಶೋಲೆ ಸೇರಿದಂತೆ ಹಲವು ಚಿತ್ರಗಳಲ್ಲಿ ನಟನೆಯನ್ನ ಮಾಡಿದ್ದಾರೆ. ತಮ್ಮ ವ್ಯಕ್ತಿತ್ವ ಯಾವ ರೀತಿ ಇತ್ತು, ನಟನಾಗಿ ಚಿತ್ರ ರಂಗಕ್ಕೆ ಯಾವ ರೀತಿಯಾಗಿ ಕೊಡುಗೆಗಳನ್ನ ನೀಡಬೇಕು ಅನ್ನುವಂಥದ್ರಲ್ಲಿ ಎತ್ತಿದ ಕೈ ಎನಿಸಿಕೊಂಡಿದ್ರು ಧರ್ಮೇಂದ್ರ ಅವರು. ಪತ್ನಿ ಹೇಮಮಾಲಿನಿ ಅವರನ್ನ ಅಗಲಿದ್ದಾರೆ ಧರ್ಮೇಂದ್ರ. ಬಾಲಿವುಡ್ನ ಹಿರಿಯ ನಟ ಧರ್ಮೇಂದ್ರ ಹಲವು ದಿನಗಳಿಂದಲೂ ಕೂಡ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಇವತ್ತು ಮುಂಬೈನಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಹಲವು ದಿನಗಳ ಅನಾರೋಗ್ಯದ ಬಳಿಕ ಬಾಲಿವುಡ್ ನಟ ವಿಧಿವಶರಾಗಿದ್ದಾರೆ. ಹಿರಿಯ ನಟ 89ನೇ ವಯಸ್ಸಿಗೆ ಧರ್ಮೇಂದ್ರ ಕೊನೆಯುಸಿರೆಳೆದಿದ್ದಾರೆ. ಇವರ ಶೋಲೆ ಮೂವಿ ಅಂತೂ ಸಾಕಷ್ಟು ಜನ ನೋಡಿ ಶಹಬಾಸ್ ಗಿರಿಯನ್ನ ಕೊಟ್ಟಿದ್ರು. ಆ ರೀತಿಯಾಗಿ ಆ ಚಿತ್ರದಲ್ಲಿ ತಮ್ಮ ನಟನೆಯನ್ನ ಮಾಡಿದ್ರು. ಅದಾದ ಬಳಿಕ ಸಾಲು ಸಾಲು ಅವಕಾಶಗಳು ಅವರಿಗೆ ಸಿಗ್ತಾ ಹೋಯಿತು. ಬಾಲಿವುಡ್ನಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿದ್ರು. ತಮ್ಮದೇ ಆದಂತಹ ಫ್ಯಾನ್ ಬೇಸ್ ಅನ್ನ ಹೊಂದಿದ್ರು ಧರ್ಮೇಂದ್ರ ಅವರು. ಈಗ ಪತ್ನಿ ಹೇಮಮಾಲಿನಿ ಅವರನ್ನ ಅಗಲಿದ್ದಾರೆ ಧರ್ಮೇಂದ್ರ. 89ನೇ ವಯಸ್ಸಿಗೆ ಅನಾರೋಗ್ಯದ ನಿಮಿತ್ತ ಈಗ ಕೊನೆಯುಸಿರೆಳೆದಿದ್ದಾರೆ. ಬಾಲಿವುಡ್ ಚಿತ್ರರಂಗ ಕೂಡ ಈಗ ಧರ್ಮೇಂದ್ರ ಅವರ ಅಗಲಿಕೆಗೆ ಕಂಬನಿ ಮಿಡಿತಾ ಇದೆ. ಸಾಕಷ್ಟು ಚಿತ್ರಗಳಲ್ಲಿ ಹಿರಿಯ ಪಾತ್ರದಲ್ಲೂ ಕಾಣಿಸ್ಕೊಂಡಿದ್ರು, ಪೋಷಕ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು, ಸಾಕಷ್ಟು ಚಿತ್ರಗಳಲ್ಲಿ ನಟನಾಗಿ ಗುರುತಿಸಿಕೊಂಡಿದ್ರು. ಈಗ 89ನೇ ವಯಸ್ಸಿಗೆ ಅನಾರೋಗ್ಯ ನಿಮಿತ್ತ ಧರ್ಮೇಂದ್ರ ಅವರು ಕೊನೆಯುಸಿರೆಳೆದಿದ್ದಾರೆ. ಬಾಲಿವುಡ್ ಹಿರಿಯ ನಟ ಶೋಲೆ ಚಿತ್ರದಿಂದಲೇ ತಮ್ಮ ಛಾಪನ್ನ ಮೂಡಿಸಿದಂತಹ ಹಿರಿಯ ಕಲಾವಿದ. ಅದಾದ ಬಳಿಕ ಸಾಲು ಸಾಲು ಸಿನಿಮಾಗಳ ಅವಕಾಶ ಸಿಗತ್ತೆ. ಅದಾದ ಮೇಲೆ ಚಿತ್ರಗಳಲ್ಲಿ ತಾವು ಏನು ಅನ್ನುವಂಥದ್ದನ್ನ ನಟನಾಗಿ ಕೂಡ ಪ್ರೂವ್ ಮಾಡ್ಕೊಳ್ತಾರೆ. ಅದಾದ ಬಳಿಕ ವಯಸ್ಸಾದ ಮೇಲೆ ತಮ್ಮ ಒಂದು ವ್ಯಕ್ತಿತ್ವಕ್ಕೆ ಯಾವ ರೀತಿಯಾದಂತಹ ಪಾತ್ರಗಳನ್ನ ಮಾಡಬೇಕು ಅಂತಹ ಪಾತ್ರಗಳನ್ನ ಅವರು ಆಯ್ಕೆ ಮಾಡ್ಕೊಳ್ತಾ ಇದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಆನಂದ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಡೆಸ್ಕ್ ಇಂದ. ಆನಂದ್, ಬಾಲಿವುಡ್ ಹಿರಿಯ ನಟ ಧರ್ಮೇಂದ್ರ ಅವರು ಇನ್ನಿಲ್ಲ. ಯಾಕಂದ್ರೆ ಶೋಲೆ ಚಿತ್ರದ ಮೂಲಕವೇ ತಾವು ಯಾವ ರೀತಿಯಾದಂತಹ ಛಾಪನ್ನ ಮೂಡಿಸಿದ್ರು, ತಮ್ಮದೇ ಆದಂತಹ ಫ್ಯಾನ್ ಬೇಸ್ ಅನ್ನ ಹೊಂದಿದ್ದಂತಹ ಧರ್ಮೇಂದ್ರ ಅವರು ಕೊನೆಯುಸಿರೆಳೆದಿದ್ದಾರೆ. ಅವರಿಗೆ ಏನಾಗಿತ್ತು, ಡೀಟೇಲ್ಸ್ ಕೊಡ್ಬೋದಾ? ಚೈತ್ರರಾಜ್, ನಿಜಕ್ಕೂ ಒಂದು ಭಾರತೀಯ ಚಿತ್ರರಂಗಕ್ಕೆ ಒಂದು ದುಃಖದ ವಿಚಾರ ಅಂತಲೇ ಹೇಳ್ಬೋದು. ಯಾಕಂದರೆ ಕೆಲವ್ರನ್ನ ಕಳ್ಕೊಂಡಾಗ ನಾವು ಒಂದು ಶೂನ್ಯ ಆವರಿಸ್ತು ಅಂತ ಅಂದ್ಕೊಳ್ತೀವಿ. ಆದರೆ ಅಂಥ ವ್ಯಕ್ತಿಗಳಲ್ಲಿ ಧರ್ಮೇಂದ್ರ ಕೂಡ ಒಬ್ಬರು. ಭಾರತೀಯ ಚಿತ್ರರಂಗದಲ್ಲಿ ಅವರು ಮೂಡಿಸಿದಂಥ ಛಾಪು ಅಷ್ಟಿಷ್ಟಲ್ಲ ಅಂತಲೇ ಹೇಳ್ಬೋದು. ಭಾರತೀಯ ಚಿತ್ರರಂಗದ ಹೀಮ್ಯಾನ್ ಅಂತಲೇ ಕರೆಸ್ಕೊಂಡಿದ್ರು. 1935ರಲ್ಲಿ ಪಂಜಾಬ್ನಲ್ಲಿ ಜನಿಸಿದಂಥ ಏನು ಧರ್ಮೇಂದ್ರ ಅವರು 1960ರಲ್ಲಿ ಅಂಬಿ ತೇರಾ ತುಂಬಿ ತೇರಾ ಅನ್ನೋ ಸಿನಿಮಾ ಮೂಲಕ ಹೀರೋ ಆಗಿ ಏನು ಸಿನಿ ಇಂಡಸ್ಟ್ರಿಗೆ ಕಾಲಿಡ್ತಾರೆ. ಆಮೇಲೆ ಪುತ್ತರ್ ಅವ್ರ ಪಾರ್ ಸಿನಿಮಾ ಮೂಲಕ ಅವ್ರಿಗೆ ಒಂದು ಸ್ಟಾರ್ ಪಟ್ಟ ಸಿಗುತ್ತೆ. ಅಂದರೆ ಆ ಸಿನಿಮಾ ಅವ್ರಿಗೆ ದೊಡ್ಡ ಸಕ್ಸಸ್ಸನ್ನು ತಂದು ಕೊಟ್ಟ ಮೇಲೆ ಅವರು ಹಿಂದಿರುಗಿ ನೋಡೋದೇ ಇಲ್ಲ. ಅನಂತರ ಅವರು ಬಾಲಿವುಡ್ನಲ್ಲಿ ವರ್ಷಕ್ಕೆ 16ರಿಂದ 20 ಸಿನಿಮಾಗಳನ್ನ ಮಾಡ್ಕೊಂಡು ಹೋಗ್ತಾರೆ. ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡ್ತಾರೆ. ಅವರು ಇದ್ದರೆ ಸಿನಿಮಾ ಹಿಟ್ ಆಗುತ್ತೆ ಅನ್ನೋ ರೇಂಜ್ಗೆ ಹೋಗುತ್ತೆ. ಅದರಲ್ಲೂ 1970ರ ನಂತರ ಅವರು ಮತ್ತು ಹೇಮಮಾಲಿನಿ ಅವರ ಕಾಂಬಿನೇಷನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಆ ಜೋಡಿ ಇದ್ದರೆ ಸಾಕು, ಆ ಸಿನಿಮಾ ಹಿಟ್ ಆಗುತ್ತೆ. ಅವರಿಬ್ಬರ ಕಾಲ್ ಶೀಟ್ನ ತಗೋಬೇಕು ಅಂತ ಬಾಲಿವುಡ್ನ ದಿಗ್ಗಜ ನಿರ್ದೇಶಕರು, ದಿಗ್ಗಜ ನಿರ್ಮಾಪಕರು ಮನೆ ಮುಂದೆ ಸರ್ತಿ ಸಾಲಿನಲ್ಲಿ ನಿಲ್ಲುವಂತೆ ಅವರ
ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳ್ಬೋದು. ಅದರಲ್ಲೂ ಶೋಲೆ ಸಿನಿಮಾದಲ್ಲಿ ವೀರು ಪಾತ್ರದಲ್ಲಿ ಅವ್ರನ್ನ ಯಾವತ್ತಿಗೂ ಮರೆಯೋಕ್ಕಾಗಲ್ಲ ಅಂತ ಹೇಳ್ಬೋದು. ಅಂಥ ಅದ್ಭುತ ಸಿನಿಮಾವನ್ನು ಕೊಟ್ಟರು. ಅವರ ಪ್ರತಿ ಪಾತ್ರಕ್ಕೂ ಕೂಡ ಜೀವ ತುಂಬ್ತಾ ಇದ್ರು, ಪ್ರತಿ ಪಾತ್ರವೇ ಅವರಾಗ್ತಾ ಇದ್ರು, ಆ ಪಾತ್ರವನ್ನು ಜೀವಿಸ್ತಾ ಇದ್ರು. ನಿಜಕ್ಕೂ ಅವರನ್ನು ಕಳ್ಕೊಂಡಿರೋದು ಒಂದು ಹಿರಿಯ ಒಂದು ದಿಗ್ಗಜನ ಕಳ್ಕೊಂಡಂಥ ನೋವು ಇಡೀ ಭಾರತೀಯ ಚಿತ್ರರಂಗಕ್ಕೆ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ಅವರು ಆ ಕಾಲದ ಒಂದು ಚಿತ್ರರಂಗದ ಕೊಂಡಿಯಾಗಿದ್ದರು. ಈಗಿನ ಜನ್ರೇಷನ್ಗೂ ಕೂಡ ಅವರೊಂದು ಮಾದರಿಯಾಗಿದ್ದರು. ಒಂದು ರೀತಿ ಅವರನ್ನು ಕಳ್ಕೊಂಡಿರೋದು ನಿಜಕ್ಕೂ ಶೂನ್ಯ ಅಂತ ಹೇಳ್ಬೋದು. ಇಡೀ ಚಿತ್ರರಂಗ ಒಂದು ಕಂಬನಿ ಮಿಡ್ತಾ ಇದೆ. ಕರಣ್ ಜೋಹರ್ ಅವರಂತೂ ಒಂದು ಯುಗ ಅಂತ್ಯವಾಗಿದೆ ಅನ್ನುವ ರೀತಿಯಲ್ಲಿ ಏನು ಟ್ವೀಟ್ನ ಮಾಡ್ತಾ ಇದ್ದಾರೆ. ಅಂದರೆ ಧರ್ಮೇಂದ್ರ ಅವರು ಅಫಿಷಿಯಲ್ ಆಗಿ ಇನ್ನಿಲ್ಲ ಅಂತ ಅವ್ರ ಕುಟುಂಬ ಮೂಲಗಳು ಬಹಿರಂಗಪಡಿಸಿಲ್ಲ. ಆದರೂ ಕೂಡ ಅವರ ವಿಧಿವಶರಾಗಿರೋದು ಏನು ವಿಲೇಪಾರ್ಲೆ ಸ್ಮಶಾನಕ್ಕೆ ಏನು ಆಂಬುಲೆನ್ಸ್ನಲ್ಲಿ ಅವರು ಇಡೀ ಕುಟುಂಬ ಹೋಗ್ತಾ ಇರೋದು, ಇದೆಲ್ಲ ಒಂದು ರೀತಿ ಈ ಚಿತ್ರರಂಗದಲ್ಲಿ ಒಂದು ದುಃಖವನ್ನು ಉಂಟು ಮಾಡಿದೆ ಅಂತ ಹೇಳ್ಬೋದು. ಏನು ಧರ್ಮೇಂದ್ರ ಅವರು ಒಂದು ಕಾಲಕ್ಕೆ ಸೂಪರ್ ಸ್ಟಾರ್ ಆದಂಥ ಕಾಲಕ್ಕೆ ಏನು ಭೂಗತ ಲೋಕವನ್ನು ಎದುರಿಸ್ಕೊಂಡಿದ್ರು. ಅಂದರೆ ಅವರು ಯಾವ ಭೂಗತ ಲೋಕಕ್ಕೂ ಎದುರ್ತಾ ಇರಲಿಲ್ಲ. ಅಂದರೆ ಏನು ಅವ್ರಿಗೆ ಯಾರಾದರೂ ಬೆದರಿಕೆ ಕಾಲ್ ಮಾಡಿದ್ರೆ ನಾನೊಂದು ಕಾಲ್ ಮಾಡಿದ್ರೆ ಸಾಕು, ಇಡೀ ಪಂಜಾಬ್ ನನ್ನ ಹಿಂದೆ ನಿಲ್ಲುತ್ತೆ ಅನ್ನುವ ರೀತಿಯಲ್ಲಿ ಇಡೀ ಭೂಗತ ಲೋಕವನ್ನು ಎದುರಿಸ್ಕೊಂಡಿದ್ದಂಥ ಒಬ್ಬ ಸೂಪರ್ ಸ್ಟಾರ್ ನಟ. ಈಗಿನ ನಟರು ಗೊತ್ತೇ ಇದೆ, ಎಲ್ಲಾದರೂ ಹೋದರೆ 6-7 ಜನ ಬೌನ್ಸರ್ನ ಜೊತೆಗೆ ಇಟ್ಕೊಂಡು ಓಡಾಡ್ತಾರೆ. ಆದರೆ ಆಗಿನ ಕಾಲದಲ್ಲಿ ಏನು ಧರ್ಮೇಂದ್ರ ಅವರು ಒಬ್ಬೊಬ್ಬರೇ ಎಲ್ಲ ಕಡೆ ಓಡಾಡ್ತಾ ಇದ್ರಂತೆ. ಆ ಮಟ್ಟಿಗಿನ ಒಂದು ಚಾರ್ಮ್ ಇದ್ದಂಥ ನಟ, ಒಬ್ಬ ಇದ್ದಂಥ ನಟ. ಇಂಥ ನಟನ ಕಳ್ಕೊಂಡು ನಿಜವಾಗ್ಲೂ ಒಂದು ಬಾಲಿವುಡ್ ಅಷ್ಟೇ ಅಲ್ಲ, ಇಡೀ ಚಿತ್ರರಂಗ ಒಂದು ಶೂನ್ಯ ಆವರಿಸ್ಕೊಂಡಿದೆ ಅಂತ ಹೇಳ್ಬೋದು. ಚೈತ್ರ ರಾಜ್ ಆನಂದ್, ಡಿಸೆಂಬರ್ 8ನೇ ತಾರೀಕು ಅವ್ರಿಗೆ ಹುಟ್ಟುಹಬ್ಬ ಆಯಿತು. 90ನೇ ವಯಸ್ಸಿಗೆ ಕಾಲಿಡಬೇಕಾಗಿತ್ತು. ಅದರ ಅಷ್ಟರಲ್ಲೇ ಅವರು ಅಸುನೀಗಿದ್ದಾರೆ. ಅಂದರೆ ಅವರಿಗೆ ನಾವು ಕೇಳಿದ ಪ್ರಕಾರ ಉಸಿರಾಟದ ತೊಂದರೆ ಇತ್ತು, ಸುಮಾರು ದಿನಗಳಿಂದಲೂ ಕೂಡ ಅವರು ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು ಅಂತ ಹೇಳಿ. ಎಕ್ಸಾಕ್ಟಾಗಿ ಅವ್ರಿಗೆ ಏನಾಗಿತ್ತು, ಎಷ್ಟು ದಿನಗಳಿಂದ ಯಾವ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆಯಾ? ಎಸ್ ಚೈತ್ರರಾಜ್, ಒಂದು 2 ವಾರಗಳ ಹಿಂದೆಯೇ ಕೂಡ ಧರ್ಮೇಂದ್ರ ಅವರು ವಿಧಿವಶರಾಗಿದ್ದಾರೆ, ಅನಾರೋಗ್ಯದಿಂದ ವಿಧಿವಶರಾಗಿದ್ದಾರೆ ಅಂತ ಒಂದು ಸಾಕಷ್ಟು ಸುದ್ದಿಯಾಗಿತ್ತು. ಆ ಸಂದರ್ಭದಲ್ಲಿ ಸ್ವತಃ ಧರ್ಮೇಂದ್ರ ಅವರು ನಾನು ಬದುಕಿದ್ದೀನಿ ಅನ್ನುವ ರೀತಿಯಲ್ಲಿ ವಿಡಿಯೋನ ಹಂಚಿಕೊಂಡಿದ್ರು. ಮತ್ತು ಅವರೇ ಏನು ಅವರ ಸಾವಿನ ಸುದ್ದಿಯನ್ನು ನೋಡ್ತಾ ಇರುವ ರೀತಿ ಮೀಮ್ಸ್ಗಳು ಸಾಕಷ್ಟು ವೈರಲ್ ಆಗಿತ್ತು. ಈಗ ಕೂಡ ಅವರು ಏನು ಧರ್ಮೇಂದ್ರ ಅವರು ಮನೆಯಲ್ಲೇ ಇದ್ದರು, ಏನು ಈಗ ವಿಧಿವಶರಾಗಿದ್ದಾರೆ ಅಂತ ಕೇಳ್ಪಡ್ತಾಯಿದೆ. ಬಟ್ ಅಫಿಷಿಯಲ್ ಆಗಿ ಇನ್ನೂ ಕುಟುಂಬವರ್ಗ ಎಲ್ಲೂ ಅದನ್ನು ಕನ್ಫರ್ಮ್ ಮಾಡಿಲ್ಲ. ಆದರೆ ಅದಕ್ಕೆ ಬೇಕಾದ ತಯಾರಿಯನ್ನು ಮಾಡ್ಕೊಳ್ತಾ ಇದೆ. ವಿಲೇಪಾರ್ಲೆ ಸ್ಮಶಾನದತ್ತ ಇಡೀ ಏನು ಧರ್ಮೇಂದ್ರ ಕುಟುಂಬ ಹೋಗ್ತಾ ಇದೆ. ಏನು ಇಡೀ ಬಾಲಿವುಡ್ನ ಚಿತ್ರರಂಗ ಅಲ್ಲಿ ನಿರ್ವಹಿಸುವುದು ಮತ್ತು ಇಡೀ ಚಿತ್ರರಂಗಕ್ಕೆ ಒಂದು ನೋವಿನ ವಿಷಯ ಅಂತಲೇ ಹೇಳ್ಬೋದು. ಚೈತ್ರರಾಜ್. ಓಕೆ, ಥ್ಯಾಂಕ್ ಯು ಆನಂದ್. ಆಮೇಲೆ ಡೀಟೇಲ್ಸ್ಗೆ ಬಾಲಿವುಡ್ನ ಹೀ ಮ್ಯಾನ್ ಇನ್ನಿಲ್ಲ. ಯಾಕಂದ್ರೆ ಇವ್ರಿಗೆ ಹೀ ಮ್ಯಾನ್ ಅನ್ನುವಂತಹ ಹೆಸರು ಬಂದಿದ್ದೆ ಭೂಗತ ಲೋಕದವರು ಯಾರೇ ಡಾನ್ ಆದರೂ ಕೂಡ ಬಾಲಿವುಡ್ಗೂ ಅವ್ರಿಗೊಂದು ರೀತಿಯ ನಂಟು. ಯಾಕಂದ್ರೆ ಭೂಗತ ಲೋಕದವರು ಬಾಲಿವುಡ್ ಅವರಿಗೆ ಹೆದರಿಸುವಂತಹ ಸಂದರ್ಭದಲ್ಲೂ ಕೂಡ ಭಯ ಭೀತಿ ಇಲ್ಲದೆ ನಿರ್ಭೀತರಾಗಿ ಇದ್ದಿರುತ್ತದೆ ಅಂತ ಹೇಳಿದರೆ ಅದು ಧರ್ಮೇಂದ್ರ ಅವರು. ಬಾಲಿವುಡ್ ನಟ ಶೋಲೆ ಮ್ಯಾನ್ ಅಂತಾನೆ ಕರೆಸಿಕೊಂಡಂತಹ ಧರ್ಮೇಂದ್ರ ಅವರು ಇದೀಗ ವಿಧಿವಶರಾಗಿದ್ದು, ಮೊನ್ನೆ 1 ವಾರದ ಹಿಂದೆನೇ ಅವರು ವಿಧಿವಶರಾಗಿದ್ರು ಅನ್ನುವಂತಹ ಸುದ್ದಿಗಳು ಹರಿದಾಡುವ ಸಂದರ್ಭದಲ್ಲಿ ಅವರ ಇಡೀ ಫ್ಯಾಮಿಲಿಯವರು ಕೇಳ್ಕೊಂಡಿದ್ರು, ಇಲ್ಲ ಸಲ್ಲದ ಸುದ್ದಿಗಳು ಹರಡೋದು ಬೇಡ ಅನ್ನುವಂತಹ ವಿಚಾರವನ್ನ ಹೇಳ್ಕೊಂಡಿದ್ರು. ಆದರೆ ಇಂತಹ ಸಂದರ್ಭದಲ್ಲಿ ಇದೀಗ ಹೀ ಮ್ಯಾನ್ ಎಲ್ಲರನ್ನ ಅಗಲಿದ್ದಾರೆ. ಅನೇಕ ಚಿತ್ರಗಳ ಮೂಲಕ ತನ್ನನ್ನು ತಾನು ಇಡೀ ಒಂದು ಬಾಲಿವುಡ್ನಲ್ಲಿ ಹೇಗೆ ಸಮರ್ಪಿಸಿಕೊಳ್ಳಬೇಕು ಅನ್ನೋದನ್ನು ತೋರಿಸಿಕೊಂಡಂತಹ ನಟ. ಒಂದು ಯುಗವೇ ಅಂತ್ಯ ಆಗಿದೆ. ಅನಾರೋಗ್ಯದಿಂದ ಬಳಲ್ತಾ ಇದ್ರು ಧರ್ಮೇಂದ್ರ ಅವರು. 89ನೇ ವರ್ಷದಲ್ಲಿ ಇದೀಗ ಅವರು ವಿಧಿವಶರಾಗಿರುವಂಥದ್ದು. ಈಗ ಡಿಸೆಂಬರ್ 8ನೇ ತಾರೀಕು ಬಂದಿದ್ರೆ 90 ವರ್ಷ ಆಗ್ತಾ ಇತ್ತು. ಆದರೆ ಅವರು ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಇದೀಗ ತನ್ನ ಪತ್ನಿ ಹಾಗೆಯೇ ಮಕ್ಕಳನ್ನು ಅಗಲಿದ್ದಾರೆ. 1960ರಲ್ಲಿ ಮೊದಲ ಸಿನಿಮಾದ ಮೂಲಕ ಅವರು ಬಾಲಿವುಡ್ಗೆ ಕಾಲಿಟ್ಟರು.